ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ಸ್ ಬುಲೆಟಿನ್. ನಾನು ನಾಗೇಂದ್ರ ಬಾಬು. ಈ ಕ್ಷಣಕ್ಕೆ ನಮ್ಮ ಪ್ರತಿನಿಧಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಸುದ್ದಿ ಬಂದಾಗ ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನ ಇಡ್ತಾ ಹೋಗ್ತಾರೆ. ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿಯತ್ತ ಗಮನ ಕೊಡ. ಮಗಳು ಮನೆ ಬಿಟ್ಟು ಹೋಗ್ತಾಳೆ. ಅಪ್ಪ ಟಾರ್ಚರ್ ಕೊಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಮಗಳು ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ಪತ್ನಿ ಪ್ರತಿನಿತ್ಯವೂ ಕೂಡ ಗಲಾಟೆಯನ್ನ ಮಾಡ್ತಿದ್ದಾಳೆ. ಆದ್ರೆ ಕೊನೆಗೆ ಆ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮಗಳು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣಕರ್ತ ಯಾರು, ಯಾರ ಕೊಲೆ ಆಯ್ತು, ಮುಂದೆ ಏನಾಯ್ತು, ಈ ರಿಪೋರ್ಟ್ ನೋಡಿ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತ್ನಿಯೇ ಪತಿಯನ್ನ ಕೊಲೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ನಾವೀಗ ಬೊಮ್ಮನಹಳ್ಳಿ ಬಳಿ ಇರುವಂತಹ ಆ ಘಟನೆ ನಡೆದಂತಹ ಒಂದು ಮನೆಯಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರಬಹುದು, ಇದೇ ಒಂದು ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿರುವಂತದ್ದು. ಅಂದ್ರೆ ಪದೇ ಪದೇ ಅವರಿಬ್ಬರಿಗೂ ಕೂಡ ಸಾಕಷ್ಟು ಒಂದು ಜಗಳ ಕೂಡ ನಡೀತಾ ಇತ್ತು. ಮೊದಲನೇ ಮಗಳನ್ನ ಕಳಿಸಲಾಗಿತ್ತು, ಅಂದ್ರೆ ಮದುವೆ ಮಾಡಿ ಕಳಿಸಲಾಗಿತ್ತು. ಆದ್ರೆ ಎರಡನೇ ಮಗಳು ಕೂಡ ಬಿಟ್ಟು ಹೋಗಿದ್ಲು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಕಿರಿಕುಗಳು ಕೂಡ ನಡೀತಾ ಇತ್ತು. ಇದರಿಂದಾಗಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರತಿದಿನವೂ ಈ ರೀತಿಯಾದಂತಹ ಒಂದು ಕೃತ್ಯ ಅಂದ್ರೆ ಹಲ್ಲೆ ನಡೆಸುವಂತದ್ದು ಮತ್ತೆ ಇನ್ನಿತರ ಏನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನ ಪದೇ ಪದೇ ಮಾಡ್ತಾ ಇದ್ರು. ಹೀಗಾಗಿ ಸದ್ಯ ಈ ಒಂದು ಜಗಳ ಏನಿದೆ, ಈ ಜಗಳ ತಾರಕಕ್ಕೆ ಏರಿ ಈ ರೀತಿಯಾದಂತಹ ಒಂದು ಹತ್ಯೆ ಅಂದ್ರೆ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಲಕ್ಷ್ಮಿ ಅನ್ನುವಂತಹ ಆಪಾದಿತೆ ಏನಿದ್ದಾರೆ, ಈಗ ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮುರುಗೇಶ್ ಅನ್ನುವಂತಹ ಪತಿ ಏನಿದೆ ಆತನನ್ನ ಕುತ್ತಿಗೆಗೆ ಚಾಕುವಿನಿಂದ ಗೀರಿ ಆತನನ್ನ ಹತ್ಯೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಹಿನ್ನೆಲೆಯಲ್ಲಿ ಇದೇ ಒಂದು ಮನೆಯಲ್ಲಿ ಅಂದ್ರೆ ಈ ಒಂದು ಸಣ್ಣ ಮನೆಯಲ್ಲಿ ಇಬ್ಬರು ಕೂಡ ವಾಸವಾಗಿದ್ರು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ರು ಇವರಿಬ್ಬರಿಗೆ. ಆದ್ರೆ ಮಕ್ಕಳ ವಿಚಾರವಾಗಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರುವಂತಹ ಒಂದು ಕಾರಣದಿಂದಾಗಿ ಬೇಸತ್ತು ಲಕ್ಷ್ಮಿ ಏನಿದ್ದಾಳೆ ಆಕೆ ಹತ್ಯೆಯನ್ನ ನಡೆಸಿರುವಂತದ್ದು. ಈಗ ಸದ್ಯ ಆಕೆಯನ್ನು ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ಸ್ ಬುಲೆಟಿನ್. ನಾನು ನಾಗೇಂದ್ರ ಬಾಬು. ಈ ಕ್ಷಣಕ್ಕೆ ನಮ್ಮ ಪ್ರತಿನಿಧಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಸುದ್ದಿ ಬಂದಾಗ ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನ ಇಡ್ತಾ ಹೋಗ್ತಾರೆ. ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿಯತ್ತ ಗಮನ ಕೊಡ. ಮಗಳು ಮನೆ ಬಿಟ್ಟು ಹೋಗ್ತಾಳೆ. ಅಪ್ಪ ಟಾರ್ಚರ್ ಕೊಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಮಗಳು ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ಪತ್ನಿ ಪ್ರತಿನಿತ್ಯವೂ ಕೂಡ ಗಲಾಟೆಯನ್ನ ಮಾಡ್ತಿದ್ದಾಳೆ. ಆದ್ರೆ ಕೊನೆಗೆ ಆ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮಗಳು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣಕರ್ತ ಯಾರು, ಯಾರ ಕೊಲೆ ಆಯ್ತು, ಮುಂದೆ ಏನಾಯ್ತು, ಈ ರಿಪೋರ್ಟ್ ನೋಡಿ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತ್ನಿಯೇ ಪತಿಯನ್ನ ಕೊಲೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ನಾವೀಗ ಬೊಮ್ಮನಹಳ್ಳಿ ಬಳಿ ಇರುವಂತಹ ಆ ಘಟನೆ ನಡೆದಂತಹ ಒಂದು ಮನೆಯಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರಬಹುದು, ಇದೇ ಒಂದು ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿರುವಂತದ್ದು. ಅಂದ್ರೆ ಪದೇ ಪದೇ ಅವರಿಬ್ಬರಿಗೂ ಕೂಡ ಸಾಕಷ್ಟು ಒಂದು ಜಗಳ ಕೂಡ ನಡೀತಾ ಇತ್ತು. ಮೊದಲನೇ ಮಗಳನ್ನ ಕಳಿಸಲಾಗಿತ್ತು, ಅಂದ್ರೆ ಮದುವೆ ಮಾಡಿ ಕಳಿಸಲಾಗಿತ್ತು. ಆದ್ರೆ ಎರಡನೇ ಮಗಳು ಕೂಡ ಬಿಟ್ಟು ಹೋಗಿದ್ಲು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಕಿರಿಕುಗಳು ಕೂಡ ನಡೀತಾ ಇತ್ತು. ಇದರಿಂದಾಗಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರತಿದಿನವೂ ಈ ರೀತಿಯಾದಂತಹ ಒಂದು ಕೃತ್ಯ ಅಂದ್ರೆ ಹಲ್ಲೆ ನಡೆಸುವಂತದ್ದು ಮತ್ತೆ ಇನ್ನಿತರ ಏನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನ ಪದೇ ಪದೇ ಮಾಡ್ತಾ ಇದ್ರು. ಹೀಗಾಗಿ ಸದ್ಯ ಈ ಒಂದು ಜಗಳ ಏನಿದೆ, ಈ ಜಗಳ ತಾರಕಕ್ಕೆ ಏರಿ ಈ ರೀತಿಯಾದಂತಹ ಒಂದು ಹತ್ಯೆ ಅಂದ್ರೆ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಲಕ್ಷ್ಮಿ ಅನ್ನುವಂತಹ ಆಪಾದಿತೆ ಏನಿದ್ದಾರೆ, ಈಗ ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮುರುಗೇಶ್ ಅನ್ನುವಂತಹ ಪತಿ ಏನಿದೆ ಆತನನ್ನ ಕುತ್ತಿಗೆಗೆ ಚಾಕುವಿನಿಂದ ಗೀರಿ ಆತನನ್ನ ಹತ್ಯೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಹಿನ್ನೆಲೆಯಲ್ಲಿ ಇದೇ ಒಂದು ಮನೆಯಲ್ಲಿ ಅಂದ್ರೆ ಈ ಒಂದು ಸಣ್ಣ ಮನೆಯಲ್ಲಿ ಇಬ್ಬರು ಕೂಡ ವಾಸವಾಗಿದ್ರು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ರು ಇವರಿಬ್ಬರಿಗೆ. ಆದ್ರೆ ಮಕ್ಕಳ ವಿಚಾರವಾಗಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರುವಂತಹ ಒಂದು ಕಾರಣದಿಂದಾಗಿ ಬೇಸತ್ತು ಲಕ್ಷ್ಮಿ ಏನಿದ್ದಾಳೆ ಆಕೆ ಹತ್ಯೆಯನ್ನ ನಡೆಸಿರುವಂತದ್ದು. ಈಗ ಸದ್ಯ ಆಕೆಯನ್ನು ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ಸ್ ಬುಲೆಟಿನ್. ನಾನು ನಾಗೇಂದ್ರ ಬಾಬು. ಈ ಕ್ಷಣಕ್ಕೆ ನಮ್ಮ ಪ್ರತಿನಿಧಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಸುದ್ದಿ ಬಂದಾಗ ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನ ಇಡ್ತಾ ಹೋಗ್ತಾರೆ. ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿಯತ್ತ ಗಮನ ಕೊಡ. ಮಗಳು ಮನೆ ಬಿಟ್ಟು ಹೋಗ್ತಾಳೆ. ಅಪ್ಪ ಟಾರ್ಚರ್ ಕೊಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಮಗಳು ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ಪತ್ನಿ ಪ್ರತಿನಿತ್ಯವೂ ಕೂಡ ಗಲಾಟೆಯನ್ನ ಮಾಡ್ತಿದ್ದಾಳೆ. ಆದ್ರೆ ಕೊನೆಗೆ
ಆ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮಗಳು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣಕರ್ತ ಯಾರು, ಯಾರ ಕೊಲೆ ಆಯ್ತು, ಮುಂದೆ ಏನಾಯ್ತು, ಈ ರಿಪೋರ್ಟ್ ನೋಡಿ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತ್ನಿಯೇ ಪತಿಯನ್ನ ಕೊಲೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ನಾವೀಗ ಬೊಮ್ಮನಹಳ್ಳಿ ಬಳಿ ಇರುವಂತಹ ಆ ಘಟನೆ ನಡೆದಂತಹ ಒಂದು ಮನೆಯಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರಬಹುದು, ಇದೇ ಒಂದು ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿರುವಂತದ್ದು. ಅಂದ್ರೆ ಪದೇ ಪದೇ ಅವರ ಇಬ್ಬರಿಗೂ ಕೂಡ ಸಾಕಷ್ಟು ಒಂದು ಜಗಳ ಕೂಡ ನಡೀತಾ ಇತ್ತು. ಮೊದಲನೇ ಮಗಳನ್ನ ಕಳಿಸಲಾಗಿತ್ತು, ಅಂದ್ರೆ ಮದುವೆ ಮಾಡಿ ಕಳಿಸಲಾಗಿತ್ತು. ಆದ್ರೆ ಎರಡನೇ ಮಗಳು ಕೂಡ ಬಿಟ್ಟು ಹೋಗಿದ್ಲು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಕಿರಿಕುಗಳು ಕೂಡ ನಡೀತಾ ಇತ್ತು. ಇದರಿಂದಾಗಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರತಿದಿನವೂ ಈ ರೀತಿಯಾದಂತಹ ಒಂದು ಕೃತ್ಯ ಅಂದ್ರೆ ಹಲ್ಲೆ ನಡೆಸುವಂತದ್ದು ಮತ್ತೆ ಇನ್ನಿತರ ಏನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನ ಪದೇ ಪದೇ ಮಾಡ್ತಾ ಇದ್ರು. ಹೀಗಾಗಿ ಸದ್ಯ ಈ ಒಂದು ಜಗಳ ಏನಿದೆ, ಈ ಜಗಳ ತಾರಕಕ್ಕೆ ಏರಿ ಈ ರೀತಿಯಾದಂತಹ ಒಂದು ಹತ್ಯೆ ಅಂದ್ರೆ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಲಕ್ಷ್ಮಿ ಅನ್ನುವಂತಹ ಆಪಾದಿತ ಏನಿದ್ದಾರೆ, ಈಗ ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮುರುಗೇಶ್ ಅನ್ನುವಂತಹ ಪತಿ ಏನಿದ್ದಾನೆ ಆತನನ್ನ ಕುತ್ತಿಗೆಗೆ ಚಾಕುವಿನಿಂದ ಗೀರಿ ಆತನನ್ನ ಹತ್ಯೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಹಿನ್ನೆಲೆಯಲ್ಲಿ ಇದೇ ಒಂದು ಮನೆಯಲ್ಲಿ ಅಂದ್ರೆ ಈ ಒಂದು ಸಣ್ಣ ಮನೆಯಲ್ಲಿ ಇಬ್ಬರು ಕೂಡ ವಾಸವಾಗಿದ್ರು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ರು ಇವರಿಬ್ಬರಿಗೆ. ಆದ್ರೆ ಮಕ್ಕಳ ವಿಚಾರವಾಗಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರುವಂತಹ ಒಂದು ಕಾರಣದಿಂದಾಗಿ ಬೇಸತ್ತು ಲಕ್ಷ್ಮಿ ಏನಿದ್ದಾಳೆ ಆಕೆ ಹತ್ಯೆಯನ್ನ ನಡೆಸಿರುವಂತದ್ದು. ಈಗ ಸದ್ಯ ಆಕೆಯನ್ನು ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ಸ್ ಬುಲೆಟಿನ್. ನಾನು ನಾಗೇಂದ್ರ ಬಾಬು. ಈ ಕ್ಷಣಕ್ಕೆ ನಮ್ಮ ಪ್ರತಿನಿಧಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಸುದ್ದಿ ಬಂದಾಗ ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನ ಇಡ್ತಾ ಹೋಗ್ತಾರೆ. ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿಯತ್ತ ಗಮನ ಕೊಡ. ಮಗಳು ಮನೆ ಬಿಟ್ಟು ಹೋಗ್ತಾಳೆ. ಅಪ್ಪ ಟಾರ್ಚರ್ ಕೊಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಮಗಳು ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ಪತ್ನಿ ಪ್ರತಿನಿತ್ಯವೂ ಕೂಡ ಗಲಾಟೆಯನ್ನ ಮಾಡ್ತಿದ್ದಾಳೆ. ಆದ್ರೆ ಕೊನೆಗೆ ಆ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮಗಳು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣಕರ್ತ ಯಾರು, ಯಾರ ಕೊಲೆ ಆಯ್ತು, ಮುಂದೆ ಏನಾಯ್ತು, ಈ ರಿಪೋರ್ಟ್ ನೋಡಿ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತ್ನಿಯೇ ಪತಿಯನ್ನ ಕೊಲೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ನಾವೀಗ ಬೊಮ್ಮನಹಳ್ಳಿ ಬಳಿ ಇರುವಂತಹ ಆ ಘಟನೆ ನಡೆದಂತಹ ಒಂದು ಮನೆಯಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರಬಹುದು, ಇದೇ ಒಂದು ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿರುವಂತದ್ದು. ಅಂದ್ರೆ ಪದೇ ಪದೇ ಅವರ ಇಬ್ಬರಿಗೂ ಕೂಡ ಸಾಕಷ್ಟು ಒಂದು ಜಗಳ ಕೂಡ ನಡೀತಾ ಇತ್ತು. ಮೊದಲನೇ ಮಗಳನ್ನ ಕಳಿಸಲಾಗಿತ್ತು, ಅಂದ್ರೆ ಮದುವೆ ಮಾಡಿ ಕಳಿಸಲಾಗಿತ್ತು. ಆದ್ರೆ ಎರಡನೇ ಮಗಳು ಕೂಡ ಬಿಟ್ಟು ಹೋಗಿದ್ಲು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಕಿರಿಕುಗಳು ಕೂಡ ನಡೀತಾ ಇತ್ತು. ಇದರಿಂದಾಗಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರತಿದಿನವೂ ಈ ರೀತಿಯಾದಂತಹ ಒಂದು ಕೃತ್ಯ ಅಂದ್ರೆ ಹಲ್ಲೆ ನಡೆಸುವಂತದ್ದು ಮತ್ತೆ ಇನ್ನಿತರ ಏನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನ ಪದೇ ಪದೇ ಮಾಡ್ತಾ ಇದ್ರು. ಹೀಗಾಗಿ ಸದ್ಯ ಈ ಒಂದು ಜಗಳ ಏನಿದೆ, ಈ ಜಗಳ ತಾರಕಕ್ಕೆ ಏರಿ ಈ ರೀತಿಯಾದಂತಹ ಒಂದು ಹತ್ಯೆ ಅಂದ್ರೆ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಲಕ್ಷ್ಮಿ ಅನ್ನುವಂತಹ ಆಪಾದಿತ ಏನಿದ್ದಾರೆ, ಈಗ ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮುರುಗೇಶ್ ಅನ್ನುವಂತಹ ಪತಿ ಏನಿದ್ದಾನೆ ಆತನನ್ನ ಕುತ್ತಿಗೆಗೆ ಚಾಕುವಿನಿಂದ ಗೀರಿ ಆತನನ್ನ ಹತ್ಯೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಹಿನ್ನೆಲೆಯಲ್ಲಿ ಇದೇ ಒಂದು ಮನೆಯಲ್ಲಿ ಅಂದ್ರೆ ಈ ಒಂದು ಸಣ್ಣ ಮನೆಯಲ್ಲಿ ಇಬ್ಬರು ಕೂಡ ವಾಸವಾಗಿದ್ರು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ರು ಇವರಿಬ್ಬರಿಗೆ. ಆದ್ರೆ ಮಕ್ಕಳ ವಿಚಾರವಾಗಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರುವಂತಹ ಒಂದು ಕಾರಣದಿಂದಾಗಿ ಬೇಸತ್ತು ಲಕ್ಷ್ಮಿ ಏನಿದ್ದಾಳೆ ಆಕೆ ಹತ್ಯೆಯನ್ನ ನಡೆಸಿರುವಂತದ್ದು. ಈಗ ಸದ್ಯ ಆಕೆಯನ್ನು ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.